ಈ ಪುಟ್ಟ ಹುಡುಗ ಚಿಕ್ಕಂದಿನಿಂದಲೇ ಬಡತನದ ಎದುರು ಹೋರಾಟ ನಡೆಸುತ್ತಿದ್ದ. 5 ವರ್ಷಕ್ಕಿಂತ ಚಿಕ್ಕವನಿಂದಲೂ ದುಡಿತಿದ್ದ. ಹಲವು ವರ್ಷಗಳ ಶ್ರಮದಿಂದಾಗಿ ಅವನು ದೇಶದ ಕ್ಯಾಬಿನೆಟ್ ಮಿನಿಸ್ಟರ್ ಆದ. ಆದರೆ ಯಾವಾಗ ತನ್ನ ಹುಟ್ಟೂರಿಗೆ ಹೋದ್ನೋ ಅಲ್ಲಿನ ಸ್ಥಿತಿ ನೋಡಿ ಅವನ ತಲೆಯೇ ತಿರುಗೋಯ್ತು. ಏನಾಯ್ತು? ಯಾಕೆ ಜಾಮ್ ಆಗಿದೆ? ಜಾಮ್ ಅಲ್ಲ ಸರ್, ಗೂಂಡಾಗಳ ಸಿಸ್ಟಮ್ ಇದು. ಗೂಂಡಾಗಳ? ಹೌದು, ಟೋಲ್ ಅನ್ನೋ ಹೆಸರಲ್ಲಿ ವಸೂಲಿ ಮಾಡ್ತಿದಾರೆ ಸರ್. ವಸೂಲಿನ? ನೀವ್ ಈ ಜಾಗಕ್ಕೆ ಹೊಸಬ್ರು ಅನ್ಸುತ್ತೆ. ಇಲ್ಲಿರೋರ್ಗೆ ಎಲ್ರಿಗೂ ಗೊತ್ತು, ವಸೂಲಿ ದುಡ್ಡು ಆ MLA ಗೆ ಹೋಗುತ್ತೆ, ಮತ್ತೆ ಮೇಲಧಿಕಾರಿಗಳೆಲ್ಲ ತಿಂತಾರೆ. ಅಯ್ಯೋ, ನನ್ ಇದೇ ಊರವನಣ್ಣ, ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಇವರೇ ನಿಮ್ಮ ಅಪ್ಪಂದೇನೋ? ನಡಿ ಮೊದ್ಲು ದೊಡ್ಡಗೆ. ಏಯ್, ಅಪ್ಪನ್ ಬಗ್ಗೆ ಮಾತಾಡ್ಬೇಡ. ನಮ್ಮಪ್ಪ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಆರ್ಮಿಲಿ ಇದ್ರ ಅವರು. ಆರ್ಮಿಲಿದ್ರು ಸರಿ, ಇಲ್ಲ ಯಾವನ್ ಎಲ್ಲಿದ್ರು ಸರಿ, ದುಡ್ಡನ್ನ ಕೊಡ್ಲೇಬೇಕು. ನಡಿ ದೊಡ್ಡಗೆ. ಇಲ್ಲ, ನಾನ್ ಕೊಡೋದಿಲ್ಲ. ಏನಂದೆ? ದುಡ್ಡು ಕೊಡಲ್ವಾ? ಅಯ್ಯೋ ನನ್ನ ಮಗನೇ. ನನ್ನ ಮಗನೇ ಕೋಪ್ ಜಾಸ್ತಿ ಆಗಿದೆಯಾ? ಬಿಡಿ. ಯಾಕೆ ಹೊಡಿತಿದ್ಯಾ ಅವನ್ಗೆ? ನೀನ್ ಯಾವನಲ್ಲೇ? ನೀನ್ ನನ್ ಕೈ ಹಿಡ್ಕೊಂಡಿದ್ಯಾ? ಬಿಡೋ ಕೈನ. ಹೋಗ್ ನಿನ್ ಕೆಲ್ಸ ಮಾಡ್ಕೋ. ನನ್ ಕೆಲ್ಸಾನೇ ಮಾಡ್ತಿದ್ದೀನಿ. ಅಕ್ರಮವಾಗಿ ಜನರನ್ನ ಅಡ್ಡ ಹಾಕಿ ದುಡ್ಡು ಕಲೆಕ್ಟ್ ಮಾಡ್ತಿದ್ದೀರಾ. ಈ ರೀತಿ ವಸೂಲಿ ಮಾಡಕ್ ನಿಮ್ಗೆ ಆರ್ಡರ್ ಕೊಟ್ಟಿರೋದು ಯಾರು? ಆರ್ಡರ್ಸ್ ಪೇಪರ್ ತೋರ್ಸು. ಏನ್ ದೊಡ್ಡ ಕಲೆಕ್ಟರ್ ನೀನು? ನಡಿ ನಿನ್ ಕೆಲ್ಸ ನೋಡ್ಕೋ. ಇಲ್ಲ, ನಾನು ಈ ದೇಶದ ನಾನೊಬ್ಬ ನಾಗರಿಕ. ನಾನು ಈ ರೀತಿ ಅನ್ಯಾಯನೆಲ್ಲ ಸಹಿಸಲ್ಲ. ಯಾವಾಗ್ಲಿಂದ ನಡೀತಿದೆ ಇದೆಲ್ಲ? ಕಳೆದ 5 ವರ್ಷದಿಂದ ಅಣ್ಣ. ಅದೇ ಟೈಮ್ಗೆ ಇವನು ಬಂದ. ಮತ್ತೆ ಮುಂದಕ್ಕೂ ನಡೀತಾನೆ ಇರುತ್ತೆ. ಅದು ಅಣ್ಣ ಬಯಸೋವರೆಗೂ ಎಂಟ್ರಿ ಟ್ಯಾಕ್ಸ್ ನ ಕಟ್ಲೇಬೇಕು. ಇವತ್ತಿನಿಂದ ಈ ಹಳ್ಳಿಲಿ ಯಾರು ಇವ್ರಿಗೆ ದುಡ್ಡನ್ನು ಕೊಡ್ಬೇಡಿ. ವಸೂಲಿ ನಿಲ್ಬೇಕು. ವಸೂಲಿ ನಿಲ್ಬೇಕಾ? ಬಡವನಾಗಿ ಕೊಚ್ಚೆಲ್ ಬಿದ್ದು ಒದ್ದಾಡ್ತಿರೋ ಹುಳ ನೀನು. ನೀನ್ ಯಾರೋ? ನಿನ್ಗೆ ಇಷ್ಟೊಂದ್ ಧೈರ್ಯನಾ? ನೀನ್ ನಮ್ ಟ್ಯಾಕ್ಸ್ ನಿಲ್ಲಿಸ್ತೀಯಾ? ಬರೀ ನಿಲ್ಸೋದಲ್ಲ, ಡೈರೆಕ್ಟ್ ಆಗಿ ಒಳಗ್ ಹಾಕಿಸ್ತೀನಿ. ನಿಂತ್ಕೋ, ಈಗ್ಲೇ ಪೊಲೀಸ್ ಕಾಲ್ ಮಾಡ್ತೀನಿ. ನೀನ್ ಪೊಲೀಸ್ನ ಕರಿತೀಯಾ? ಪೊಲೀಸ್ನ ಕರಿತೀಯಾ? ಪೊಲೀಸ್ ಇಲ್ಲೇನ್ ತಮಾಷೆ ನಡೀತಿದೆ? ವರ್ಷಿಣಿ, ಏಯ್, ಯಾಕೆ ಮಾತಾಡ್ತಿಲ್ಲ? ಏನ್ ನಡೀತಿದೆ ಇಲ್ಲಿ? ಅಣ್ಣ, ಇವನು ಹೇಳ್ತಿದ್ದಾನೆ ವಸೂಲಿ ನಿಲ್ಸ್ಬೇಕು ಅಂತ. ಹೆದರ್ಸ್ತಿದ್ದಾನೆ ಒಳಗಡೆ ಹಾಕ್ಸ್ತೀನಿ ಅಂತ. ಈ ವ್ಯಕ್ತಿನ ನಮ್ಮನ್ ಒಳಗ್ ಹಾಕಿಸ್ತೀಯ ನೀನು? ಯಾರೋ ನೀನು? ಏ, ಏನ್ ಆ ಕಡೆ ನೋಡ್ತಿದ್ಯಾ? ಈ ಕಡೆ ನೋಡು, ಇಲ್ಲ ನಿನ್ ಕಣ್ ಕಿತ್ತಾಕ್ಬಿಡ್ತೀನಿ. ಇಲ್ಲಿ ನೋಡ್ತಿದ್ರೆ ಚೆನ್ನಾಗಿ ಅರ್ಥ ಆಗ್ತಿದೆ ಇಲ್ಲಿ ಏನ್ ನಡೀತಿದೆ ಅಂತ. ಸೊ ಹಾಗಿದ್ರೆ ನೀನೇನಾ ಈ ಟೀಮ್ ನ ತುಕಾಲಿ ಲೀಡರ್? ಏ, ನೋಡ್ಕೊಂಡ್ ಮಾತಾಡೋ. ಇವ್ರು ಯಾರು ಅಂತ ಗೊತ್ತಾ? ಇಲ್ಲಿನ MLA ಸಾಹೇಬ್ರ ಅವ್ರ ಮಗ. ಓ, ಹಾಗಾದ್ರೆ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ ದುಡ್ಡೆಲ್ಲ ಡೈರೆಕ್ಟ್ ಆಗಿ MLA ಗೆ ಹೋಗುತ್ತೆ. ಸರ್ಕಾರದಿಂದ ಕದೀತಿರೋ ಸಾಲ್ತಿಲ್ವಾ ಈಗ ಬಡವ್ರ? ಕೂಡ ಏಯ್, ತುಂಬಾನೇ ಮಾತಾಡ್ತಿದ್ಯಾ ನೀನು. ನಿನ್ ಯೋಗ್ಯತೆ ತಕ್ಕಂತೆ ಮಾತಾಡ್ಬೇಕು, ಇಲ್ಲ ಅಂದ್ರೆ ಅದ್ರ ಪರಿಣಾಮ ನೆಟ್ಕಿರೋದಿಲ್ಲ. ಅರ್ಥ ಆಯ್ತಾ? ನಮ್ಮಪ್ಪ ಯಾರು ಅಂತ ಗೊತ್ತಾ ನಿಂಗೆ? ಈ ಊರಿಗೆ ನಾನೇ ರಾಜ, ಈ ಊರಿಗೆ ನಾನೇ ಪ್ರಜೆ. ಅಮಾಯಕರು ಮತ್ತೆ ಬಡವ್ರನ್ನ ಲೂಟಿ ಮಾಡಿ ಯಾರು ರಾಜ ಆಗಲ್ಲ.
ಮನ್ಸಿಗೆ ಬಂದಾಗ ಮಾತಾಡ್ತಾ ಇದೆಯಲ್ಲ ನೀನು. ಪತ್ರಕರ್ತನ ನೀನು? ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಧ್ವನಿಯನ್ನ ಎತ್ಬೋದು. ತುಂಬಾ ಧ್ವನಿ ಎತ್ಬೇಡ. ಹೀಗೆ ಧ್ವನಿ ಎತ್ತಾದ್ರೆ ನಾಳೆ ದಿನ ನೀನ್ ಸತ್ ಮೇಲೆ ಎತ್ಕೊಂಡು ಹೋಗಕ್ 4 ಜನನೂ ಸಿಗಲ್ಲ. ಇಲ್ಲಿಂದ ನೀನ್ ಹೊರಟೋದ್ರೆ ನಿನ್ಗೆ ತುಂಬಾ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ನೀನು ಇಲ್ಲೇ ಕತ್ತರಿಸಿ ನಾಯಿಗಳಿಗೆ ಹಾಕ್ಬಿಡ್ತೀನಿ. ವರ್ಷಿಣಿ, ನೀನಿಲ್ಲಿ? ನಂಗೂ ಅನಿಸ್ತಾ ಇತ್ತು ಗಾಡಿ ಒಳಗಡೆ ನೀನೇ ಇರೋದು ಅಂತ. ಆದ್ರೆ ನಿನ್ ಎಷ್ಟು ಧೈರ್ಯ ಇರಬೇಕು ನನ್ ಫಿಯಾನ್ಸೆ ಹತ್ರ ಈ ರೀತಿ ಮಾತಾಡ್ತಾ ಇದ್ಯಾ? ವರ್ಷಿಣಿ, ಇವನು ಏನ್ ಹೇಳ್ತಿದ್ದಾನೆ? ಇವ್ ನಿನ್ ಫಿಯಾನ್ಸಿನ? ಮಾತಾಡು ವರ್ಷಿಣಿ. ಅಲ್ಲ, ಇವನೇನಾದ್ರೂ ನಿನ್ಗೆ ತನ್ನ ಪವರ್ನ ಯೂಸ್ ಮಾಡಿ ಜೊತೆಲಿರುವಂತ ಫೋರ್ಸ್ ಮಾಡ್ತಿದ್ದಾನ? ನಿನ್ಗೆ ಎಷ್ಟು ಧೈರ್ಯ ಇರಬೇಕು ಇವಳನ್ನ ಮುಟ್ಟಕ್ಕೆ? ವರ್ಷಿಣಿ, ನಿನಗೆ ಗೊತ್ತಾ ಇವನು? ಹಾ, ಇವನೇ ಅಜ್ಜು. ಇವನ್ ಬಗ್ಗೆ ನಾನ್ ನಿಮಗ್ ಹೇಳಿದ್ನಲ್ಲ. ಇವನು ಬಲವಂತವಾಗಿ ನನ್ ಜೊತೆ ಸಂಬಂಧ ಬೆಳೆಸಿದ್ದ. ದೊಡ್ಡ ಆಸೆ ಕನ್ಸು ತೋರಿಸಿ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಕಣ್ಮರೆ ಆಗ್ಬಿಟ್ಟ. ವಿಕ್ಕಿ, ನೀನ್ ನನ್ ಲೈಫಿಗೆ ಬಂದಿರ್ಲಿಲ್ಲ ಅಂದಿದ್ರೆ ನಾನೀ ಬಿಕಾರಿ ಹಿಂದೆ ಸುತ್ತಾಡ್ತಾನೆ ಇರ್ತಿದ್ದೆ. ನೀನ್ ಏನ್ ಮಾತಾಡ್ತಿದ್ಯಾ ವರ್ಷಿಣಿ? ನಾನು ನಿನ್ಗೆ ಯಾವ್ದೇ ರೀತಿ ಮೋಸ ಮಾಡಿಲ್ಲ. ನಾನು ನಿನ್ಗೆ ಮಾತು ಕೊಟ್ಟಿದ್ದೆ. ನಾನು ಅದನ್ನ ಉಳಿಸ್ಕೋಬೇಕು ಅಂತಾನೆ ಹೋಗಿದ್ದು. ಹೌದು, ಸತ್ಯನೇ, ನಾನು ನಿನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಕೆಲವು ಅನಿವಾರ್ಯತೆಗಳಿದ್ವು. ಬಟ್ ಐ ಸ್ಟಿಲ್ ಲವ್ ಯು. ಇನ್ನೊಂದ್ಸಲ ನಿನ್ ಬಾಯಿಂದ ನನ್ ಹೆಸರು ಕೂಡ ತಗೋ. ಆ ಯೋಗ್ಯತೆ ನೆನ್ನೆನೂ ಇರ್ಲಿಲ್ಲ, ಇವತ್ತೂ ಇರ್ಲಿಲ್ಲ, ನಾಳೆನೂ ಇರಲ್ಲ. ನೀನ್ ಬಡವ್ನಾಗೆ ಹುಟ್ಟಿದ್ದೆ, ಬಡವ್ನಾಗೆ ಸಾಯ್ತ್ಯ. ಹಾಗಾದ್ರೆ ನೀನ್ ನನ್ ಕೊಡ್ತಿರೋ ವ್ಯಾಲ್ಯೂ ಇಷ್ಟೇನಾ? ವ್ಯಾಲ್ಯೂನಾ? ನಿನಗ್ ಯಾವ ವ್ಯಾಲ್ಯೂನೂ ಇಲ್ಲ ಭಿಕ್ಷುಕ. ನೀನೆಷ್ಟು ಬದ್ಲಾಗೋಗಿದ್ಯಾ ವರ್ಷಿಣಿ. ನೀನ್ ಈ 3ನೇ ವ್ಯಕ್ತಿಗೋಸ್ಕರ ನನ್ ಕೆನ್ನೆ ಹೊಡೆದೆ. ಸಾಕು. ಇವನು ನನ್ ಫಿಯಾನ್ಸೆ. ಈಗ್ಲಾದ್ರೂ ಗೊತ್ತಾಯ್ತೋ ಇಲ್ವೋ? ಹಾಗಾದ್ರೆ ನಾನ್ ಯಾರು? ಯಾರು ಅಲ್ಲ. ಯಾರು ಅಲ್ಲ ಅಂದಾಗ ನನ್ ಕಷ್ಟದಲ್ಲಿದ್ದಾಗ ಯಾಕೆ ಬಂದ್ ಕಾಪಾಡ್ದೆ? ಯಾಕೆ ನನ್ನ ನಾನಲ್ಲ, ನನ್ ದಡ್ಡಿ ತಂಗಿ ಪೂರ್ಣಿಮಾ ಕಾಪಾಡಿದ್ದು. ನಿನಗನ್ಸುತ್ತ ನಾನು? ಓ ಗಾಡ್, ನಾನ್ ನಿನಗೆ ಯಾಕೆ ಹೇಳ್ಬೇಕು ಇದನ್ನೆಲ್ಲ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲಿಂದ ಬಂದಿದ್ದೋ ಅಲ್ಲಿಗೆ ವಾಪಸ್ ಹೋಗು. ಹಾಗಾದ್ರೆ ನಿನ್ನ ಸಂಬಂಧ ಅಲ್ಲ ಈ ಕಳ್ಳನ್ ಜೊತೆ ಅಲ್ಲ? ಅದು ಯಾಕಂದ್ರೆ ಅವನತ್ರ ದುಡ್ಡಿದೆ ಅಂತಲ್ವಾ? MLA ಮಗ ಅವನು, ಜೊತೆಗೆ ಸಿಸ್ಟಮೇ ಅವಂದು ಅಂತನಾ? ನಿನಗ್ ಸರಿಯಾಗಿ ಪಾಠ ಕಲ್ಸ್ಬೇಕಾಗಿದೆ ಕಣೋ. ನೀನ್ ಏನಂತ ಅನ್ಕೊಂಡಿದ್ಯಾ? ವರ್ಷಿಣಿ ತರ ಚೆನ್ನಾಗಿರೋ ಹುಡುಗಿ ನಿನ್ನಂತ ಭಿಕ್ಷುಕನ್ ಮದ್ವೆ ಆಗ್ತಾಳೆ ಅನ್ಕೊಂಡಿದ್ಯಾ? ಇವಳು ನನ್ನೋಳು. ಅರ್ಥ ಆಯ್ತಾ? ಬೇಬಿ, ಇವನ್ಗೆ ಬುದ್ಧಿ ಕಲಿಸ್ಬೇಕಾಗಿದೆ. ಇನ್ ಮುಂದೆ ಈ ತರ ಕೆಲಸ ಇವನ್ ಮಾಡಬಾರ್ದು. ಇಲ್ಲಿ ಕೇಳಿಸ್ಕೊಳ್ಳಿ, ಹರ್ದ ಹಾಕಿ ಅವನ್ ಬಟ್ಟೆನ, ಮುಖಕ್ಕೆ ಕರಿ ಬಣ್ಣ ಬಳಿರಿ, ಚಪ್ಲಿ ಹಾರ ಹಾಕಿ ಇವನ್ಗೆ. ಆಗ್ಲೇ ಇವನ್ಗೆ ಇವನ ನಿಜವಾದ ಯೋಗ್ಯತೆ ಗೊತ್ತಾಗೋದು. ನಡೀರಿ. ಅಚ್ಚು ಪ್ಲೀಸ್, ಇವನ್ನ ಬಿಟ್ಬಿಡು ಅಚ್ಚು. ಅಚ್ಚು ಬಿಡು ಅಚ್ಚು. ನನ್ನ ಜೀವನ ಒಂದು ಜೋಕ್ ಮಾಡ್ಬಿಟ್ಟಿಯಲ್ಲ ನೀನು.
ಜೋರಾಗಿ ಹೊಡೀರಿ. ಸರಿಯಾಗಿ ಹೊಡೀರಿ ಭಿಕಾರಿ ನನ್ ಮಗಂಗೆ. ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ದ ನೀನು. ಏಯ್ ನಿಲ್ಸಿ. ಹೊರಟೋಯ್ತೇನೋ ನೀನ್ ಹೀರೋಗಿರಿ. ಒದ್ದಾಡ್ ಸಾಯಿ. ವಿಕ್ಕಿ ಅವರೇ, ಏನ್ ನಡೀತಿದೆ ಇಲ್ಲಿ? ಅಲ್ಲ, ಯಾರು ಇವನು? ಇವನಿಗೆ ಯಾಕೆ ಇಷ್ಟು ನುಡಿತಾ ಇದ್ದೀರಾ? ಯಾರಾದ್ರೇನು? ಬಡ್ಡಿ ಮಗ ತಲೆ ಕೆಡಿಸ್ಬಿಟ್ಟಿದ್ದ. ಇರಿ ಸ್ವಲ್ಪ, ಇನ್ನೊಂಚೂರು ಕೆಲ್ಸ ಇದೆ. ಏ ಉಪ್ಪು ತಗೊಂಬನ್ನಿ. ಇಲ್ಲೋಡಿ, ಬೇಡಿ ಹಾಕಿ ಇವನ್ನ ಇಲ್ಲಿಂದ ಎಳ್ಕೊಂಡು ಹೋಗಿ. ಇವನ್ ಮೇಲೆ ಎಂಥ ಕೇಸ್ ಹಾಕ್ಬೇಕಂದ್ರೆ ಜೀವನ ಪೂರ್ತಿ ಜೈಲಲ್ಲಿ ಇರ್ಬೇಕು. ಇವನ್ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಒಂದ್ ವೇಳೆ ಸತ್ತೋದ್ರೆ? ಅಕಸ್ಮಾತ್ ಇವನ್ ಸತ್ತೋದ್ರೆ ಹೆಣ ತಗೊಂಡ್ ಹೋಗಿ ಎಲ್ಲಾದ್ರೂ ಬಿಸಾಕಿ. ಕರ್ಕೊಂಡ್ ಹೋಗಿ ಇವನ್ನ. ರಿಪಿಸಿ ಬನ್ನಿ, ಇವನ್ ಎತ್ಕೊಂಡು ಹೋಗಿ. ಎಷ್ಟೊತ್ತು? ಬೇಗ ಕರ್ಕೊಂಡೋಗಿ. ಯಾಕೆ ನಿಂತ್ಕೊಂಡ್ರಿ? ನಿಮ್ ಕಾಲ್ ಮರಗಟ್ಟಿದ್ಯಾ? ನಡೀರಿ ಬೇಗ. ಆದಿತ್ಯ ಸರ್ ಅವರ ಸಿಗ್ನಲ್. ಶರತ್. ಎಸ್ ಸರ್. ಸರ್ ಸಿಗ್ನಲ್ ಬಂದಿದೆ. ಡ್ರೈವರ್ ಬೇಗ ನಡಿ. ನನ್ನ ಮಗನೇ, ಕೈಯಲ್ಲಿ ಏನೋ ಇದು? ಈ ವಾಚಿಂದ ಏನೋ ಮಾಡಿದೆ? ಯಾರೇ ಸಿಗ್ನಲ್ ಬರ್ತಾ ಇದೆ? ಹ? ನೀನ್ ಏನಾದ್ರೂ ಟೆರರಿಸ್ಟಾ ಹೇಗೆ? ಎಲ್ಲಿಂದ ಬಂದ್ ತಗ್ಲಾಕೊಂಡಪ್ಪ ಇವನು? ಅರಿ ವಿಕ್ಕಿ ಅವರೇ, ಇವನ್ ಯಾರಿಗೋ ಸಿಗ್ನಲ್ ಕಳ್ಸಿದ್ದಾನೆ. ಇವನ್ ವಾಚ್ ಅಲ್ಲಿ ಲೈಟ್ ಬರ್ತಾ ಇದೆ. ವಿಕ್ಕಿ ಅವರೇ, ಇವನ್ ಹಾಕಿರೋ ವಾಚ್ ಅಲ್ಲಿ ಏನೋ ಇದೆ. ಇವನ್ ಯಾರಿಗೋ ಸಿಗ್ನಲ್ ಕಳ್ಸಿದ್ದಾನೆ. ಏನಾದ್ರೂ ಆಗಿರ್ಲಿ, ಮೊದ್ಲು ಕರ್ಕೊಂಡ್ ಹೋಗಿ ಇವನ್ನ. ಮಧ್ಯದಲ್ಲಿ ಸತ್ತೋದ್ರೆ ಇವನ್ ಹೆಣನ್ ಬಿಸಾಡಿ. ಗೊತ್ತಾಯ್ತಾ? ಕರ್ಕೊಂಡ್ ಹೋಗಿ. ಕರ್ಕೊಂಬನ್ರಿ. ಗಾಡಿಲ್ ಕೂತ್ಕೋ. ಒಳಗಾಕ್ರಿ ಅವನ್ನ. ಎಷ್ಟೊತ್ತು ಹಾಕ್ರಿ? ಅಲ್ಲ ಸರ್, ಫೋನ್ ಯಾಕೆ ತೆಗಿತಾ ಇಲ್ಲ? ಕೂಡ ಇಲ್ಲಿ ಸಾಯಕ್ ಹೋಗ್ತಿದ್ಯಾ? ಈ ಟೈಮಲ್ಲಿ ನಿನಗೆ ಫೋನ್ ಬೇರೆ. ಹಚ್ರಿ ಒಳಗೆ. ಇದೇನಿದು ಶರತ್? ಸರ್ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಏನೋ ಎಡವಟ್ಟಾಗಿದೆ ಅನ್ಸುತ್ತೆ ಸರ್. ಸರ್, ನಾನು ನಿಮ್ಗೆ ಹೇಳಿದ್ದೆ ಒಬ್ರೇ ಹೋಗ್ಬೇಡಿ ಅಂತ. ಥ್ಯಾಂಕ್ ಗಾಡ್ ನಾವು ದೇವಗಢದಲ್ಲೇ ಇದ್ದೀವಿ. ಡ್ರೈವರ್ ಬೇಗ ನಡಿ. ಸರ್ಗೇನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ನನ್ಗೂ ಹಾಗೆ ಅನಿಸ್ತಿದೆ. ನಿಂತ್ಕೊಳ್ಳಿ. ನಿಮಗ್ ಕಾಣಿಸ್ತಾ ಇಲ್ಲ ಅವ್ರಿಗೆ ಎಷ್ಟು ಗಾಯ ಆಗಿದೆ ಅಂತ. ಇವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಇಷ್ಟೊಂದೆಲ್ಲ ಕೆಟ್ಟದಾಗ ನಡ್ಕೊಂಡ್ರೆ ದೇವ್ರು ನಿಮ್ನ ಸುಮ್ನೆ ಬಿಡಲ್ಲ. ಇನ್ಸ್ಪೆಕ್ಟರ್, ಇವನು ಕರ್ಕೊಂಡು ಹೋಗಿ. ಇಬ್ರನ್ನು ಕತ್ತರಿಸಿ ಯಾವ್ದಾದ್ರು ಮೋರಿಗೆ ಬಿಸಾಕ್ಬಿಡಿ. ಇವನ್ ಎತ್ಕೊಳಗ್ ಹಾಕೊಳ್ರಿ ಬೇಗ. ತಪ್ಪು ಮಾಡ್ತಾ ಇದ್ದೀರಾ ನೀವು. ಅಯ್ಯೋ ನನ್ನ ಮಗಲೇ, ನಡೆಯಲೇ. ಇಷ್ಟೊಂದು ಕೆಟ್ಟವ್ರಾದ್ರೆ ಒಳ್ಳೇದಲ್ಲ. ಹೋಗ ಒಳಗೆ. ನಡೆಯೋ, ಹೋಗೊಳಗೆ. ನಡೆಯೋ. ಹೋಗು, ನಡಿ. ಸ್ಟೇಷನ್ ಅಲ್ಲಿ ನಿನಗೆ ನಾನ್ ಬೆಂಡೆತ್ತೀನಿ ಬಾ.
ಸರ್. ಈ ಒಡೆದೋಗಿರೋ ಫೋನು ಆದಿತ್ಯ ಸರ್ ಲಾಸ್ಟ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಎಸ್ ಸರ್. ಬ್ಲಡ್ ಸರ್. ನಡಿ ಅವ್ರನ್ನ ಕೇಳೋಣ. ಏನಾಯ್ತು ಸರ್? ಯಾರು ನೀವು? ವೀರೇಂದ್ರ ಹೆಗ್ಡೆ, ಡೆಪ್ಯೂಟಿ ಸೆಕ್ರೆಟರಿ, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಇಂದ. ನೀವ್ ಇಲ್ಲಿಗೆ ಬಂದಿದ್ದು ಏನಾದ್ರೂ ಕೆಲ್ಸ ಆಯ್ತಾ? ಹಾ, ಅದು ಮಿನಿಸ್ಟರ್ ಸಾಹೇಬ್ರು. ನನ್ ಮಾತಿನ ಅರ್ಥ, ನಾನು ನನ್ನ ಫ್ರೆಂಡ್ ಆದಿತ್ಯನ ಹುಡುಕ್ತಾ ಇದ್ದೆ. ಯಾವ ಆದಿತ್ಯ? ಅಲ್ಲಿ ಏನದು ರಕ್ತ? ಇಲ್ಲೇನಾದ್ರೂ ಆಯ್ತಾ? ಅದೇನಂದ್ರೆ ಒಂದು ಸಣ್ಣ ಗಲಾಟೆ ಆಯ್ತು, ಇಬ್ರು ಹುಡುಗರು ಹೊಡೆದಾಡ್ತಾ ಇದ್ರು. ಯಾರದು? ನನಗ್ ಗೊತ್ತಿಲ್ಲ, ಈಗ ತಾನೇ ಇಬ್ರು ಪೊಲೀಸ್ ಕರ್ಕೊಂಡು ಹೋದ್ರು. ಪೊಲೀಸ್? ಈಗಷ್ಟೇ. ನಡಿ ಪೊಲೀಸ್ ಸ್ಟೇಷನ್ಗೆ. ವಿಕ್ಕಿ ಅಣ್ಣನ್ಗಂತೂ ಇದನ್ನ ಹೇಳಲೇಬೇಕು. ಹಲೋ ವಿಕ್ಕಿ ಅಣ್ಣ. ಹಾ ಹೇಳು. ಒಂದು ಸರ್ಕಾರಿ ಗಾಡಿ ಬಂದಿದ್ದು, ಸೈರನ್ ಹಾಕೊಂಡ್ರು. ಅದ್ರಲ್ಲಿ ಯಾರೋ ತುಂಬಾ ದೊಡ್ಡ ಆಫೀಸರ್ ಇದ್ದ, ಯಾರನ್ನೋ ಹುಡುಕ್ತಾ ಇದ್ದ. ಯಾರು ಹುಡುಕ್ತಾ ಇದ್ರು? ಯಾರೋ ಆದಿತ್ಯ ಅನ್ನೋರ್ನ ಹುಡುಕ್ತಾ ಇದ್ರು. ರಕ್ತನ ನೋಡ್ಬಿಟ್ಟು ಅವನು ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ಏನೋ ಹೆಚ್ಚು ಕಮ್ಮಿ ಅನಿಸ್ತಿದೆ, ನೀವು ಅದನ್ನೊಂದ್ ಸ್ವಲ್ಪ ನೋಡ್ಕೊಳ್ಳಿ. ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಸರಿ ಆಯ್ತಡ. ಏನಾಯ್ತು? ಆ ಹುಡುಗನ ಹೆಸರು ಏನಂದೆ? ಅಚ್ಚು. ಯಾಕೆ? ಏನಿಲ್ಲ. ಸರಿ, ನಂಗೊಂದ್ ವಿಷಯ ಹೇಳು. ನೀನು ನಿಜವಾಗ್ಲೂ ಅವನ್ನ ಪ್ರೀತಿಸ್ತಿದ್ದ? ಖಂಡಿತ ಇಲ್ಲ. ಅದು ಅವನು ನನ್ ತಂಗಿಯಿಂದ ನನ್ ಹಿಂದೆ ಬಿದ್ದಿದ್ದ. ನಾನ್ ಬರೀ ನಿನ್ನಷ್ಟೇ ಪ್ರೀತಿಸೋದು ಬೇಬಿ. ನೋಡ್ರಿ ಇಲ್ಲಿ. ಏನ್ ಹೇಳಿ, ಯಾರು ನೀವೆಲ್ಲ? ವೀರೇಂದ್ರ ಹೆಗ್ಡೆ, ಡೆಪ್ಯೂಟಿ ಸೆಕ್ರೆಟರಿ, ಕ್ಯಾಬಿನೆಟ್ ಸೆಕ್ರೆಟರಿಯಿಂದ. ಜೈ ಹಿಂದ್ ಸರ್. ಜೈ ಹಿಂದ್. ಸರ್, ನೀವು ಇಲ್ಲಿ? ಟೋಲ್ ಹತ್ರ ಜಗಳ ಆಗಿತ್ತಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕು. ಅಲ್ಲಿ ಏನಾಯ್ತು? ಸರ್, ಅಂತದೇನು ಆಗಿಲ್ಲ ಸರ್. ಯಾರೋ ಇಬ್ರು ರಸ್ತೆ ಮಧ್ಯೆ ಜಗಳ ಆಡ್ತಿದ್ರು, ಅವರಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಸರ್. ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಷ್ಟು ದೂರದಿಂದ ಬಂದ್ರ? ನೀನು ಯಾರನ್ನ ಅರೆಸ್ಟ್ ಮಾಡಿದೆ? ಅವ್ರ ಹೆಸರೇನು? ಸರ್, ಅಲ್ಲ, ನಿನ್ ಚಾರ್ಜ್ ಶೀಟ್ ಅಂತೂ ಹಾಕಿರ್ಲೇಬೇಕಲ್ಲ. ಏನೋ ಅವನ ಹೆಸರು, ಅದಾದ್ರೂ ಗೊತ್ತಿದ್ಯಾ? ಸರ್, ಈಗ ವಿಚಾರಣೆ ಮಾಡ್ತಿದ್ದೆ ಸರ್. ಐ ವಾಂಟ್ ಟು ಸಿ ಹಿಮ್. ಸರ್, ಅವ್ರ ಬಗ್ಗೆ ಯಾಕೆ ವಿಚಾರಿಸ್ತಿದ್ದೀರಾ ಅಂತ ನನಗೆ ಹೇಳೇ ಇಲ್ಲ ನೀವು. ಉತ್ತರ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆಗಿಂತ ಚಿಕ್ಕದಾಗಿದೆ ನಿನ್ನ ಪೋಸ್ಟ್. ಇಲ್ದೆ ಹೋಗಿದ್ರೆ ಮುಂಚೆನೆ ಹೇಳ್ತಾ ಇದ್ದೆ. ಎಲ್ಲಿದ್ದಾರೆ ಸರ್ ಅವರು? ಅದು ಸರ್, ನಿಂತ್ಕೊಳ್ಳಿ ಸರ್. ಇನ್ಸ್ಪೆಕ್ಟರ್ ಸರ್, ಹೇಳಿ. ವಾಟ್ ಇಸ್ ದಿಸ್? ಒಬ್ಬ ವ್ಯಕ್ತಿಗೆ ಇಲ್ಲಿ ಇಷ್ಟೊಂದು ಏಟಾಗಿದೆ, ನೀವು ಅವರನ್ನ ಇಲ್ಲಿ ಲಾಕಪ್ ಅಲ್ಲಿ ಬಂದ್ಸಿಟ್ಟಿದ್ದೀರಾ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ತಾನೆ? ಸರ್, ಕರ್ಕೊಂಡು ಹೋಗ್ಬೇಕು ಅಂತಾನೆ ಇದ್ವಿ, ಆದ್ರೆ ನೀವು ಬಂದ್ರಲ್ಲ. ಶಟ್ ಅಪ್. ಲಾಕಪ್ ತೆಗಿ. ಸರ್, ಕೂತ್ ಮಾತಾಡೋಣ, ನಾನು ನಿಮ್ಗೆಲ್ಲ ಹೇಳ್ತೀನಿ. ಐ ಸೆಡ್ ಓಪನ್ ದ ಲಾಕಪ್ ರೈಟ್ ನೌ. ರೀ, ಓಪನ್ ಮಾಡ್ರಿ. ಯಾರು ನೀನು? ಮತ್ತೆ ನಿನ್ಗೆ ಗಾಯ ಎಲ್ಲ ಹೇಗಾಯ್ತು? ನಾನು ಸರ್, ಇವನು ದೊಡ್ಡ ಪರೋಡಿ ಸರ್.
ರಸ್ತೆ ಮಧ್ಯೆ ಗಲಾಟೆ ಶುರು ಮಾಡಿದ್ ಇವನೇ. ಯಾರೇ ಆಗಿರ್ಲಿ, ಇವನ್ಗೆ ತುಂಬಾ ರಕ್ತ ಹೋಗಿದೆ. ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗಿ, ಅದಕ್ಕಿಂತ ಮುಂಚೆ ಇವನ್ಗೆ ಬಟ್ಟೆ ಹಾಕ್ಸಿ. ಸರಿ ಸರ್, ಈಗಲೇ ಹಾಕಿಸ್ತೀನಿ ಸರ್. ನೀನ್ ಸ್ವಲ್ಪ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬಿಡು. ನನ್ಗನ್ಸುತ್ತೆ ಇನ್ನೊಂದ್ ಸ್ವಲ್ಪ ತಡ ಆಗ್ಬೋದು. ಆದಿತ್ಯ ಸರ್ನ ಎಲ್ಲಿ ಅಂತ ಹುಡ್ಕೋದೀಗ. ನನಗೂ ಅದೇ ಗೊತ್ತಾಗ್ತಿಲ್ಲ ಸರ್, ಎಲ್ಲಂತ ಹುಡ್ಕೋಣ ಹೇಳಿ. ರೀ 320 ಇವನ್ ಬಟ್ಟೆ ತಗೊಂಬನ್ರಿ. ಹಲೋ, ಹಾ ವಿಕ್ಕಿ ಸರ್. ಒಂದ್ ನಿಮಿಷ ಕೇಳಿ. ನಮ್ ಹುಡುಗರು ಹೇಳ್ತಾ ಇದ್ರು ಟೋಲ್ ಹತ್ರ ಯಾರೋ ಬಂದಿದ್ರಂತೆ, ಯಾರನ್ನೋ ಹುಡುಕ್ತಿದ್ರಂತೆ. ನಿಮ್ಗೇನಾದ್ರೂ ಗೊತ್ತಾ? ಅಯ್ಯೋ ಸರ್, ನಾನು ಹೇಳಿದ್ನಲ್ಲ, ಆ ವ್ಯಕ್ತಿ ಯಾರಿಗೋ ಸಿಗ್ನಲ್ ಕಳ್ಸಿದಾನೆ. ಅವ್ನ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವ್ನ್ ಯಾವನೊಬ್ಬ ಸಾಮಾನ್ಯ ವ್ಯಕ್ತಿನೇ, ಅಚ್ಚು ಅಂತ ಅವನ ಹೆಸರು. ಆದ್ರೂ ನೀವು ಸ್ವಲ್ಪ ಹುಷಾರಾಗಿರಿ, ಅರ್ಥ ಆಯ್ತಾ? ಸರಿ ಸರ್. ಕೊಡ್ರಿ ಅವನ್ಗೆ. ತಗೊಳ, ಈ ಬಟ್ಟೆ ಹಾಕೋ. ಸರ್, ಆಫೀಸರ್ ಹೇಳಿದ್ರು ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ಏನ್ ಮಾಡ ಸರ್? ಬೇಡ ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್, ನಾನು ಯಾರಿಗೂ ಏನು ಹೇಳಲ್ಲ. ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಟ್ಬಿಡಿ. ರೀ ಇವನ್ನ ಕಳ್ಸ್ಕೊಡ್ರಿ. ಹಾ ಕಳ್ಸಿ ಇವನ್ನ. ಏಯ್ ಹೋಗ, ಹೊರಗಡೆ ಬಾಲ ಬಿಚ್ಚಂಗಿಲ್ಲ. ಇಲ್ಲ, ನಡಿ ಕರ್ಕೊಂಡೋಗ್ರಿ. ನಡಿಯ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಯಾರೋ ದಿಲ್ಲಿಯಿಂದ ಆಫೀಸರ್ ಬಂದಿದಾರಂತೆ. ಸುಮ್ನೆ ಹೋಗ್ತಿರ್ಬೇಕಾದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರ್ ನೀವು? ನೀವು ನನ್ನನ್ನ ಗುರ್ತಿಡಿಲಿಲ್ವಾ? ನಾನೇ ಇಲ್ಲಿನ MLA. ನೀವ್ ಇಲ್ಲಿಗೆ ಬಂದಿರೋದು ಯಾರನ್ನ ಹುಡುಕ್ತಿದ್ರಂತೆ? ನಾನು ಇಲ್ಲಿನ MLA. ಯಾರನ್ನ ಹುಡುಕ್ತಿದ್ರಂತೆ? ಇಲ್ಲ, ಅದಕ್ಕೂ ಮುಂಚೆ ನಾನು ದೇವಗಡ ಹೋಗ್ಬೇಕು. ಅದ್ಯಾರಿಗೂ ಗೊತ್ತಾಗ್ಬಾರ್ದು. ಇಲ್ಲ, ಅದು ನಾನು ನನ್ನ ಪರ್ಸನಲ್ ಕೆಲಸದ ಮೇಲೆ ಬಂದಿದ್ದೆ. ಅಯ್ಯೋ, ನಿಮ್ಗೆ ಹೇಳಕ್ ಇಷ್ಟಾನೇ ಇಲ್ಲ ಅಂದ್ರೆ ಬಿಡಿ, ನಮ್ಗೆಲ್ಲ ಗೊತ್ತಿದೆ. 3 ದಿನ ಬಿಟ್ಟು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆದಿತ್ಯ ಪ್ರತಾಪ್ ಸಿಂಗ್ ಬರ್ತಿದ್ದಾರೆ. ಬಹುಶಃ ನೀವು ಅವ್ರ ಸೆಕ್ಯೂರಿಟಿ ಚೆಕ್ಗೋಸ್ಕರನೇ ಬಂದಿರೋದು ಅಲ್ವಾ? ಈ ವಿಚಾರ ಎಲ್ಲ ನಿಮ್ಗೆ ಗೊತ್ತಾಯ್ತು? ಅಯ್ಯೋ, ನಿಮ್ಗೆ ನಾನು ಹೇಳದ್ನಲ್ಲ, ನಾನು ಇಲ್ಲಿನ MLA ಅಂತ. ತುಂಬಾ ಲೇಟ್ ಆಗಿ ಗೊತ್ತಾಯ್ತು. ಏನು? ಅದೇ ಆದಿತ್ಯ ಪ್ರತಾಪ್ ಸಿಂಗ್ ಅವರು ಇದೇ ಊರವ್ರಂತ. ನಾನು ಇಲ್ಲಿವರೆಗೂ ಅವ್ರನ್ನ ಭೇಟಿಯಾಗಿಲ್ಲ, ಅವ್ರ ಬಗ್ಗೆ ಕೇಳಿಲ್ಲ. ನೀವು ಎಕ್ಸ್ಕ್ಯೂಸ್ ಮೀ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು ನಾನು. ಇಲ್ಲಿ ಏನೋ ನಡೀತಾ ಇದೆ. ಇವನ್ ಯಾರನ್ನು ಹುಡುಕ್ತ? ಹೆದರ್ಕೊಂಬಿಡಿ. ನಾನ್ ರವಿ. ನೀವು ನನ್ನನ್ನು ಕಾಪಾಡೋದಕ್ ಬಂದ್ರಿ, ಆದ್ರೆ ನನ್ ಮಕ್ಕಳು ನಿಮ್ಗೆ ತುಂಬಾ ಹೊಡೆದ್ ಬಿಟ್ರು. ಅಯ್ಯೋ ದೇವ್ರಿ, ನಾನು ಈಗ ಏನ್ ಮಾಡ್ಲಿ? ಇಲ್ಲ 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 ಇಲ್ಲ, ಈ ಜಾಗ ಸೇಫ್ ಇಲ್ಲ. ನೀವು ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇದೇನಿದು ಶರತ್? ಇದೇನ್ ಸರ್ ಇದು? ಸ್ವಲ್ಪ ಹೊತ್ತಿನ ಮುಂದೆ ಟೋಲ್ ಇತ್ತು ಇಲ್ಲಿ, ಈಗ ನೋಡಿದ್ರೆ ಏನೂ ಇಲ್ವಲ್ಲ? ನನಗೂ ಅನುಮಾನ ಬರ್ತಾ ಇದೆ ಶರತ್, ಇಲ್ಲೇನೋ ಸಮಸ್ಯೆ ಇದೆ. ಆದಿತ್ಯ ಸರ್ ಮೊಬೈಲ್ ಇಲ್ಲೇ ಸ್ವಿಚ್ ಆಫ್ ಆಗಿದ್ದು ಅಲ್ವಾ?
ನನಗನ್ನಿಸ್ತಾ ಇದೆ ಖಂಡಿತ ಅವ್ರಿಗೇನೋ ಸಮಸ್ಯೆ ಆಗಿದೆ ಅಂತ. ಊರಿಗೆ ಬಂದ್ವಿ. ಇನ್ನು ಸ್ವಲ್ಪ ದೂರದಲ್ಲೇ ಮನೆ ಇದೆ, ಬನ್ನಿ. ಆದಿತ್ಯ ಸರ್ ಅವರ ಫೋನ್ ಇನ್ನೂ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಶರತ್, ನನಗಂತೂ ಅನುಮಾನ ಇದೆ, ಖಂಡಿತ ಅವ್ರಿಗೇನೋ ಸಮಸ್ಯೆ ಆಗಿದೆ ಅಂತ. ಸರ್, ಪೊಲೀಸರು ಏನೋ ಸುಳ್ಳು ಹೇಳ್ತಿದ್ದಾರೆ, ಏನೋ ಮುಚ್ಚಿಡ್ತಿದ್ದಾರೆ. ನನಗೂ ಹಾಗೆ ಅನಿಸ್ತಾ ಇದೆ ಶರತ್. ಆದ್ರೆ ಆದಿತ್ಯ ಸರ್ ನನ್ನ ಹತ್ರ ಹೇಳಿದ್ರು ಅವ್ರು ಇಲ್ಲಿಗೆ ಬರುವಂತ ವಿಚಾರ ಯಾರಿಗೂ ಹೇಳಿಲ್ಲ ಅಂತ. ಅಲ್ಲ, ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಹುಡುಕ್ಬೇಕು ಅಂದ್ರೆ ಎಲ್ಲಿ ಅಂತ ಹುಡುಕೋದು ಅವ್ರನ್ನ? ಸರ್, ಹೀಗೂ ಆಗಿರ್ಬೋದು. ಆದಿತ್ಯ ಸರ್ ತಮ್ಮ ಹಳೆ ಮನೆಗೆ ಹೋಗಿರ್ಬೋದು, ಅವ್ರ ಸಂಬಂಧಿಕರ ಮನೆಗೆ. ಶರತ್, ಅವ್ರಿಗೆ ಸಂಬಂಧಪಟ್ಟವರು ಯಾರು ಕೂಡ ಇಲ್ಲ ಇಲ್ಲಿ. ಅವ್ರಿಗೆ ಆಸ್ತಿ ಇಲ್ಲ, ಮನೆ ಇಲ್ಲ, ಅವ್ರ ನೆಂಟರು ಕೂಡ ಯಾರು ಇಲ್ಲ. ಅವ್ರಿಲ್ಲಿಗೆ ಅವರ ಫ್ರೆಂಡ್ ವರ್ಷಿಣಿನ ಭೇಟಿ ಮಾಡಕ್ ಬಂದಿದ್ರು. ವರ್ಷಿಣಿನ? ಒಂದ್ ನಿಮಿಷ. ವರ್ಷಿಣಿ ಆ ಹುಡುಗಾಳೆ ಅಲ್ವಾ ಶರತ್? ಹೌದು ಸರ್. ಒಂದ್ ಕೆಲ್ಸ ಮಾಡು, ನನ್ನ ಕೂಡ ಕರ್ಕೊಂಡು ಹೋಗು. ಅವ್ರ ಮನೆ ಎಲ್ಲಿ ಅಂತ ಹುಡ್ಕೋಣ, ಮತ್ತೆ ಆದಿತ್ಯ ಸರ್ ಎಲ್ಲಿ ಅಂತ ಅವಳನ್ನೇ ಕೇಳೋಣ. ಶರತ್, ಹೇಳಿ ಸರ್. ಅಲ್ಲಿ ನೋಡು. ಬನ್ನಿ ಸರ್. ಅಮ್ಮ, ಒಂದ್ ನಿಮಿಷ. ಇಲ್ಲಿ ವರ್ಷಿಣಿ ಮನೆಯಲ್ಲಿ ಅಂತ ನೀವು ನಮ್ಗೆ ವರ್ಷಿಣಿ ಮನೆ ಆ ಕಡೆ ಇದೆ, ಆದ್ರೆ ಅವಳೀಗ ಇಲ್ಲಿ ಇರ್ತಿಲ್ಲ. ಈಗ ಅವಳ ತಂಗಿ ಪೂರ್ಣಿಮಾ ಇಲ್ಲಿರ್ತಾಳೆ. ಸರಿ ಸರಿ. ನಮಸ್ಕಾರ. ನಡಿ. ಅಮ್ಮ, ಅಮ್ಮ, ನಿಧಾನವಾಗಿ. ಅಯ್ಯೋ, ಏನಾಯ್ತು ನಿನ್ಗೆ? ಮತ್ತೆ ಇದ್ಯಾರು? ಅಮ್ಮ, ದಯವಿಟ್ಟು ಪ್ರಶ್ನೆ ಕೇಳ್ಬೇಡ. ಹೌದು, ಆದ್ರೆ ಇಷ್ಟೊಂದ್ ಪೆಟ್ಟು ಹೇಗಾಯ್ತು? ಶರತ್, ಮನೆಗ್ ಬೀಗ ಹಾಕಿದ್ಯಲ್ಲ, ಆದಿತ್ಯ ಸರ್ನ ಎಲ್ಲಿ ಅಂತ ಹುಡ್ಕೋದು? ಓ ಗಾಡ್, ನಾನ್ ನಿನಗೆ ಯಾಕೆ ಹೇಳ್ಬೇಕು ಇದನ್ನೆಲ್ಲ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಇವನೇ ಅಚ್ಚು. ಇವನ್ ಬಗ್ಗೆ ಇವನು ಬಲವಂತವಾಗಿ ನನ್ ಜೊತೆ ಸಂಬಂಧ ಬೆಳೆಸಿದ್ದ. ಇವನು ನನ್ ಫಿಯಾನ್ಸೆ. ಅರ್ಥ ಆಯ್ತಾ ಅಥವಾ ಇಲ್ವಾ? ಇವನ್ನ ಈ ಪರಿಸ್ಥಿತಿಗೆ ತಂದಿದ್ ಯಾರು? ಅವನೇ ಎಮ್.ಎಲ್.ಎ ಅವ್ರ ಮಗ, ಮತ್ತೆ ಅವನ ಕಡೆಯವರು. ಪ್ರತಿದಿನ ಅವರು ಜನಗಳಿಗೆ ಹಿಂಸೆ ಕೊಡ್ತಾನೆ ಇದಾರೆ. ಅಮ್ಮ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಇಲಾಖೆನಲ್ಲಿ ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ವಾ? ನೀವೆಲ್ಲಿದ್ದೀರಾ? ನಾನ್ ಮೇಲ್ಗಡೆ ನಿಮಗ್ ವೇಟ್ ಮಾಡ್ತಿದ್ದೆ. ನಡೀರಿ. ಅರೆ, ವಿಕ್ಕಿ, ಡ್ಯಾಡ್, ಮಗನೇ, ನಿಜ ಹೇಳೋ, ಆ ಟೋಲ್ ಹತ್ರ ಏನಾಯ್ತು ಅಂತ. ಆ ಡೆಲ್ಲಿ ಆಫೀಸರ್ ಇಲ್ಲಿಗೆ ಯಾಕೆ ಬಂದಿದ್ದ? ಡ್ಯಾಡ್, ಅದು ಏನಿಲ್ಲ. ಅದು ಒಬ್ಬ ಸಾಮಾನ್ಯ ಹುಡುಗ ಅಷ್ಟೇ. ಅವನು ಅಲ್ಲಿ ಟೋಲ್ ಹತ್ರ ವಸೂಲಿ ಮಾಡ್ಬೇಡ ಅಂತಿದ್ದ. ಅದಕ್ಕೆ ಅವನಿಗೆ ಬುದ್ಧಿ ಕಲ್ಸಿದ್ವಿ.
ಇಲ್ಲಿವರೆಗೂ ಯಾರು ನನ್ನ ಹತ್ರ ಚಾಲೆಂಜ್ ಮಾಡಿಲ್ಲ. ಆ ಆಫೀಸರ್ ಹುಡುಕ್ತಿರೋ ಹುಡುಗ ಈ ಹುಡುಗ ಅಲ್ಲ ತಾನೆ? ಅಯ್ಯೋ ಅಪ್ಪ, ನೀವು ತಪ್ಪಾಗಿ ತಿಳ್ಕೊತಿದ್ರ. ನಾವ್ ಯಾವ ಹುಡುಗಂಗ್ ಹೊಡಿದ್ವಿ ಅವನೊಬ್ಬ ಭಿಕ್ಷುಕ ಅಷ್ಟೇ. ವರ್ಷಿಣಿಗೂ ಅವ್ನ್ ಗೊತ್ತು. ನಿನಗ್ ಗೊತ್ತಾ ಅವನು? ವರ್ಷಿಣಿ, ನಿನಗ್ ಗೊತ್ತಾ ಅವನು? ಡ್ಯಾಡ್, ಗೊತ್ತು ಅಂತಂದ್ರೆ ಅವಳಿಗೆ ನಿಜವಾಗ್ಲೂ ಗೊತ್ತು ಅಂತಲ್ಲ. ಅವನು ಇವಳು ಹಿಂದೆ ಬಿದ್ದಿದ್ದ. ಈ ಪಾಗಲ್ ಪ್ರೇಮಿಗಳು ಇರ್ತಾರಲ್ಲ, ಜಸ್ಟ್ ಆ ತರನೇ. ದೇವ್ಗಢದವನ ಇರ್ತಿದ್ದ. ಹಿಂದೆನೆ ಹೊರಟೋಗ್ಬಿಟ್ಟಿದ್ದ. ತಂದೆ ತಾಯಿನೂ ಇಲ್ಲ ಅವನ್ಗೆ. ಅದೇ ಅವ್ನು ಇಲ್ಲಿಂದ ಹೊರಟೋಗಿದ್ರೆ ಮತ್ತ್ಯಾಕ್ ವಾಪಸ್ ಬಂದ? ಡ್ಯಾಡ್, ಅವಳಿಗೆ ತೊಂದರೆ ಕೊಡೋದಿಕ್ ಬಂದಿದ್ದವನು. ಅವನಿಲ್ಲಿ ಇದ್ದಾಗ್ಲೂ ಕೂಡ ಇವಳಿಗೆ ತುಂಬಾನೇ ತೊಂದರೆ ಕೊಡ್ತಿದ್ದ. ಅವನೊಬ್ಬ ಪಾಗಲ್ ಪ್ರೇಮಿ ತರ. ಆ ಆಫೀಸರ್ ಖಂಡಿತ ಇಲ್ಲಿಗೆ ಯಾವ್ದೋ ಸಾಮಾನ್ಯ ವ್ಯಕ್ತಿನ ಹುಡ್ಕೊಂಡ್ ಬಂದಿಲ್ಲ. ಯಾವ್ದು ಕನೆಕ್ಷನ್ ಇಲ್ಲ ತಾನೆ? ಅವನ ಹೆಸರೇನು? ಅಚ್ಚು. ಇಲ್ಲಿಂದ ಹೊರಟೋದ್ಮೇಲೆ ಅವನ್ ಎಲ್ಲಿಗ್ ಹೋದ? ನನಗೇನೋ ಗೊತ್ತಿಲ್ಲ. ಬಹುಶಃ ಸಿಟಿಗ್ ಹೋಗಿದ್ದ ಅನ್ಸುತ್ತೆ. ಅಯ್ಯ, ಬಿಟ್ಟಾಕೆ ಅಪ್ಪ. ಅವನೊಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟೇ. ಅವನ್ ಬಗ್ಗೆ ಯಾಕಿಷ್ಟು ಚಿಂತೆ? ಮಗನೇ, ಅವನ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಈ ಸಿಚುವೇಶನ್ ಬಗ್ಗೆ ಚಿಂತೆ ಅಷ್ಟೇ. ಮತ್ತೆ ವರ್ಷಿಣಿ, ನೀ ನಮ್ಗೆ ಹೇಳೇ ಇಲ್ಲ ವಿಕ್ಕಿಗಿಂತ ಮುಂಚೆ ನಿನ್ ಜೀವನದಲ್ಲಿ ಯಾರು ಇದ್ರು ಅಂತ. ಅಪ್ಪ, ವರ್ಷಿಣಿ ನನ್ಗೆ ಎಲ್ಲಾದ್ನೂ ಮುಂಚೆನೆ ಹೇಳಿದ್ಲು. ಅವ್ನು ಇವಳಿಗೆ ತೊಂದರೆ ಕೊಡ್ತಿದ್ದ. ನೀವು ಟೆನ್ಷನ್ ತಗೋಬೇಡಿ. ನಂಗೆ ವರ್ಷಿಣಿ ಮೇಲೆ ಪೂರ್ತಿ ನಂಬಿಕೆ ಇದೆ. ಮಗನೇ, ನಂಬಿಕೆ ಇರ್ಲೇಬೇಕು. ಯಾಕಂದ್ರೆ ವರ್ಷಿಣಿ ನಮ್ಮ ಮನೆ ಸೊಸೆ ಆಗೋಳು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಮಗನೇ. ಹೇಳಿ ಅಪ್ಪ. ಇನ್ನು 3 ದಿನದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆದಿತ್ಯ ಪ್ರತಾಪ್ ಸಿಂಗ್ ಸಿಟಿ ವಿಸಿಟ್ಗೋಸ್ಕರ. ಜೊತೆಗೆ ಸಿಎಂ ಸರ್ ಕೂಡ ಬರ್ತಿದ್ದಾರೆ. ನಾನು ಅನ್ಕೊಳ್ತಾ ಇದ್ದೆ ನಿಮ್ ಎಂಗೇಜ್ಮೆಂಟ್ ನ ಮತ್ತೆ ಮಾಡೋಣ ಅಂತ. ಅಪ್ಪ, ಮತ್ತೆ ಎಂಗೇಜ್ಮೆಂಟ್ ಏನಕ್ಕೆ? ಆ ಎಂಗೇಜ್ಮೆಂಟ್ ಆಗಿದ್ದು ನಮಗೋಸ್ಕರ ಕಣ. ಮತ್ತೀಗಾಗೋ ಎಂಗೇಜ್ಮೆಂಟ್ ಸಮಾಜಕ್ಕೋಸ್ಕರ ಕಣ. ಅಟ್ಲೀಸ್ಟ್ ನಮ್ ಸಿಎಂ ಸರ್ಗೆ ಗೊತ್ತಾಗ್ಬೇಕಲ್ವಾ ನಿನಗ್ ಜವಾಬ್ದಾರಿ ಬಂದಿದೆ ಅಂತ. ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ನಿಲ್ಲೋಕೆ ನಿನಗ್ ಟಿಕೆಟ್ ಕೊಡಿಸ್ಬೇಕಲ್ವಾ? ವಾವ್ ಅಪ್ಪ, ಥ್ಯಾಂಕ್ ಯು. ಸರಿ ಮಗನೇ, ನೀನ್ ತಯಾರಿ ಮಾಡ್ಕೋ. ಅಯ್ಯೋ ವರ್ಷಿಣಿ, ನಿನ್ಗೇನಾಯ್ತು? ನನಗೆ ಖುಷಿ ಆಗ್ಬೇಕಲ್ವಾ? ಹೌದು, ಆದ್ರೆ ನಾನ್ ಯೋಚನೆ ಮಾಡ್ತಿರೋದು ಆ ಮಿನಿಸ್ಟರು ಇದೇ ಇಲಾಖೆದವರು. ಹಾಗೆ ಅಚ್ಚು ಕೂಡ. ಅದಕ್ಕೆ ಅಂದ್ರೆ ನಿನ್ ಮಾತಿನ ಅರ್ಥ ಏನಂದ್ರೆ ಆ ಅಚ್ಚು ಅವನೇ ಆದಿತ್ಯ ಪ್ರತಾಪ್ ಸಿಂಗ್? ಇಲ್ಲ, ಅದ್ ಹೇಗ್ ಸಾಧ್ಯ? ಅವನ್ ಹೆಸರು ಅಚ್ಚು ಅಷ್ಟೇ. ಆ ಲೂಸರ್ ಅವನ್ ಏನು ಮಾಡೋಕ್ ಸಾಧ್ಯ ಇಲ್ಲ. ನನಗ್ ತುಂಬಾ ಖುಷಿ ಆಗ್ತಿದೆ. ಅಂಡ್ ನನಗ್ ಗೊತ್ತು ಮಿನಿಸ್ಟರ್ ನೀನೇ ಆಗೋದು. ನೀವು ಆರಾಮಾಗಿದ್ದೀರಾ? ನಾನು ಎಲ್ಲಿದ್ದೀನಿ? ನೀವು ದೇವಗಢದಲ್ಲಿದ್ದೀರಾ? ಇದು ನನ್ ಮನೆ. ನಾನ್ ರವಿ. ನಾನೇ ನಿಮ್ಮನ್ನ ಅಲ್ಲಿಂದ ಕರ್ಕೊಂಡ್ ಬಂದಿದ್ದು. ಅಯ್ಯೋ, ನಿಧಾನ. ಸತ್ಯ ಹೇಳ, ನಿಮ್ಮನ್ನ ನೋಡಿದ್ರೆ ನನ್ಗೆ ಹೆಮ್ಮೆ ಆಗ್ತಾ ಇದೆ. ನೀವೊಬ್ರೇ ಇಷ್ಟೊಂದು ಜನಗಳನ್ನ ಎದುರಾಕೊಂಡ್ರ, ಅದು ನ್ಯಾಯಕ್ಕೋಸ್ಕರ. ಆದ್ರೆ ಇಲ್ಲಿರೋ ಜನಗಳು ತುಂಬಾ ಕೆಟ್ಟವರು. ಎಷ್ಟೋ ವರ್ಷಗಳಿಂದ ಇಲ್ಲಿ ಅನ್ಯಾಯ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವರು. ನಮ್ಮಪ್ಪ ದೇಶಕ್ಕೋಸ್ಕರ ಪ್ರಾಣ ಕೊಟ್ರು. ಆದ್ರೆ ನಾನಿಲ್ಲಿದ್ದು ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಅಮರರಾದವ್ರ ಕುಟುಂಬದವ್ರ ಜೊತೆಗೆ ಈ ರೀತಿ ನಡ್ಕೋತಾ ಇದ್ದಾರೆ. ಇನ್ನು ಬೇರೆಯವ್ರ ಗತಿ ಇನ್ನೇನ್ ಮಾಡ್ತಾರೋ ಏನೋ. ರವಿ, ಅವರೆಲ್ಲ ಶಂಕರ್ ಮೆಮೋರಿಯಲ್ ಗಲಾಟೆ ಮಾಡ್ತಿದ್ದಾರೆ. ನಿಮ್ ತಂದೆಯವ್ರ ಫೋಟೋನ ಹೊಡೆದಾಕಿದ್ರು. ಏನೋ? ಯಾರವರು? ಅದೇ MLA ಮಗ ಮತ್ತೆ ಅವನ್ ಕಡೆಯವರು. ಶಂಕರ್ ಮೆಮೋರಿಯಲ್ ಹಾಲ್ನ ಕಬ್ಜಾ ಮಾಡ್ಕೊಂಡು ಅಲ್ಲಿ ಹೋಟೆಲ್ ಮಾಡ್ಬೇಕು ಅಂತಿದ್ದಾರೆ. ನಾನು ಹೇಳಿದ್ದೆ ಅಲ್ವಾ, ಇವ್ರಗಳ ಆಟ ಜಾಸ್ತಿ ಆಗುತ್ತೆ ಅಂತ. ಇದು ತುಂಬಾ ಆಯ್ತು. ಇಷ್ಟೊಂದು ಭಯ ಮತ್ತೆ ಅತ್ಯಾಚಾರ. ಇನ್ನೂ ಎಷ್ಟು ಜನ ಸುಮ್ಮನಿದ್ದಾರೆ? ಇನ್ನು ಮುಂದೆ ಇದೆಲ್ಲ ನಡಿಬಾರ್ದು. ಏನ್ ಮಾಡ್ತೀಯ ನೀನು? ಅವರು MLA. ಅವನ್ MLA ಅಲ್ಲ, ಒಬ್ಬ ಗೂಂಡ. ಅವನ್ MLA ಆದ್ರೆ ನಾನು ಕ್ಯಾಬಿನೆಟ್ ಮಿನಿಸ್ಟರ್. ಏನು? ನೀವು ಕ್ಯಾಬಿನೆಟ್ ಮಿನಿಸ್ಟರಾ? ನೀವು ಏನ್ ಹೇಳ್ತಾ ಇದ್ದೀರಾ? ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರೆ ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ರು? ಇಲ್ಲ, ನಾನ್
ನಾನ್ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನಂಗೆ ಸಿಸ್ಟಮ್ ಅಲ್ಲಿ ಸ್ವಲ್ಪ ಜನ ಗೊತ್ತು, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ನೋಡಿ, ನಿಮ್ ಆರೋಗ್ಯ ಸರಿ ಇಲ್ಲ, ನೀವು ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅಮ್ಮ, ನಾನು ಹೋಗ್ತೀನಿ. ಅಲ್ಲಿ ನಮ್ ಕಡೆಯವರೆಲ್ಲ ಸೇರ್ಕೊಂಡು ನಾವು ಅವ್ರನ್ನ ವಿರೋಧಿಸ್ತೀವಿ. ನಾನು ಬರ್ತೀನಿ. ಇಲ್ಲ ಮಗ, ನಿನಗ್ ತುಂಬಾ ಏಟಾಗಿದೆ. ಅವರು ಹುತಾತ್ಮರಿಗೆ ಅವಮಾನ ಮಾಡ್ತಿದ್ದಾರೆ, ಅವರ ಮೆಮೋರಿಯಲ್ ಜಾಗದಲ್ಲಿ ಹೋಟೆಲ್ ಮಾಡ್ತಿದ್ದಾರೆ. ನಾನು ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂತಿರಕ್ಕಾಗಲ್ಲ. ಅಮರರಿಗೆ ಗೌರವ ಕೊಡಬೇಕು. ಅಮರರಿಗೆ ಗೌರವ ಕೊಡಬೇಕು. ನಡೀರಿ ಇಲ್ಲಿಂದ. ಅಮರರಿಗೆ ಗೌರವ ಕೊಡಬೇಕು. ಅಮರರಿಗೆ ಗೌರವ ಕೊಡಬೇಕು. ಅಮರರಿಗೆ ಗೌರವ ಕೊಡಬೇಕು. ಈ ಹುಡುಗಿಯವಳು ಗುಂಪನ್ನ ಕರ್ಕೊಂಡು ಮತ್ತೆ ಹೋರಾಟ ಮಾಡಕ್ ಬಂದಿದ್ದಾಳೆ. ಇವಳು ತಂಗಿ ಅನ್ನೋ ಕಾರಣಕ್ಕೆ ನಾನ್ ಸುಮ್ನೆ ಇದ್ದೀನಿ ಅಷ್ಟೇ. ನೀನ್ ಹೋಗೋ ಅವಳಿಗೆ ಸುಮ್ನೆ ಇರಕ್ ಹೇಳು. ಅಮರರಿಗೆ ನ್ಯಾಯ ಬೇಕು. ಅಮರರಿಗೆ ಇದನ್ನೆಲ್ಲ ಮಾಡ್ಬೇಡ ಅಂತ ಎಷ್ಟ್ ಸಲ ಹೇಳ್ಬೇಕು? ನಾನ್ ನಿನ್ ತರ ಅಲ್ಲ ಅಕ್ಕ, ಆದ್ರೆ ನೀನ್ ಆ ರೌಡಿ ಜೊತೆನೆ ಇರು. ನಾನ್ ಮಾತ್ರ ಈ ಅನ್ಯಾಯನ ತಡ್ಕೊಂಡಿರಕ್ಕಾಗಲ್ಲ. ಚಿಕ್ಕವಳು ಅಂತ ಬುದ್ಧಿ ಹೇಳ್ತಿದ್ದೀನಿ. ನಾಳೆ ಏನಾದ್ರೂ ಆದ್ರೆ ಅಕ್ಕ ನನ್ನ ಕಾಪಾಡಿಲ್ಲ ಅಂತ ಹೇಳ್ಬೇಡ, ಅರ್ಥ ಆಯ್ತಾ? ನಿನ್ನಂತ ಅಕ್ಕ ಇರೋದ್ಕಿಂತ ಇಲ್ದಿರೋದೇ ಒಳ್ಳೇದು. ಈ ಹುಡುಗಿ ಮಾತಲ್ಲಿ ಕೇಳಲ್ಲ ಅನ್ಸುತ್ತೆ. ವರ್ಷಿಣಿ, ಬಾ ಇಲ್ಲಿ ನೀನು. ಅಮರರಿಗೆ ನ್ಯಾಯ ಬೇಕು. ಅಮರರಿಗೆ ಗೌರವ ಬೇಕು. ಅಮರರಿಗೆ ನ್ಯಾಯ ಬೇಕು. ಏನೋ ನೋಡ್ತಾ ಇದ್ಯಾ ನೀನು? ಹೊಡಿರಿ ಇವ್ರಿಗೆ. ನಿಲ್ಸೆ. ಅಚ್ಚು, ನೀನು ವರ್ಷಿಣಿ, ಅಕ್ಕ ಮಾರ್ಕೆಟಿಗೆ ಹೋಗಿದ್ದಾಳೆ. ನೀವ್ ಅಕ್ಕನ ಮದ್ವೆ ಆಗ್ಬೇಕಂತಿದ್ದೀರಾ ಅಲ್ವಾ? ಹೌದು, ಆದ್ರೆ ಅದೀಗ್ಲೇ ಅಲ್ಲ. ನಾನ್ ಮೊದ್ಲೇನಾದ್ರೂ ಸಾಧಿಸ್ಬೇಕು. ಅದಕ್ಕೆ ನಾನು ತೀರ್ಮಾನ ತಗೊಂಡಿದ್ದೀನಿ. ನಾನು ಈ ಹಳ್ಳಿಯಿಂದ ಹೋಗಿ ಏನಾದ್ರೂ ಸಾಧಿಸಿನೇ ವಾಪಸ್ ಬರ್ತೇನೆ. ಆಗ ವರ್ಷಿಣಿಗೆ ಎಲ್ಲಾ ಪ್ರಪಂಚದ ಖುಷಿನೂ ಕೊಡ್ತೇನೆ. ಅಕ್ಕ ನಿಮ್ಮನ್ ಪಡೆಯೋಕೆ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಅಚ್ಚು, ನೀನ್ ಇಲ್ಲಿ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಇದೆಲ್ಲ ಏನಾಗಿರೋದು? ಎಲ್ಲಾನು ಹೇಳ್ತೀನಿ ಪೂರ್ಣಿಮಾ. ಓಹೋ, ಜೀವಂತವಾಗಿದ್ಯಾ ನೀನು? ಜೀವಂತವಾಗೂ ಇದ್ದೀನಿ, ಇಲ್ಲಿರೋ ಜನಕ್ಕೆ ಬಂದಿದ್ದೀನಿ. ಇವತ್ತಿಂದ ನಿನ್ನ ನಿಮ್ಮಪ್ಪ ಎಮ್ಮೆಲೆದು ಕೆಟ್ಟ ಟೈಮ್ ಶುರು. ಸಾಕು ಅಚ್ಚು, ಅಷ್ಟು ಹೊಡಿಸ್ಕೊಂಡ್ರೆ ನಿನ್ಗಿನ್ನೂ ಬುದ್ಧಿ ಬಂದಿಲ್ವಾ? ಸಾಕು ವರ್ಷಿಣಿ, ನೀನ್ ನನಗ್ ಮಾತ್ರ ಮೋಸ ಮಾಡಿಲ್ಲ, ನೀನು ನಿನ್ನ ತಂಗಿಗೂ ಕೂಡ ನೋವನ್ ಮಾಡಿದ್ಯಾ. ನಿನ್ನ ದುರಾಸೆಗೋಸ್ಕರ ಇವ್ರು ಮಾಡೋ ತಪ್ಪುಗಳಲ್ಲಿ ನೀನು ಭಾಗಿಯಾಗಿದ್ಯಾ. ಇದಕ್ಕೆ ತಕ್ಕ ಶಿಕ್ಷೆ ನಿನಗೆ ಸಿಕ್ಕೇ ಸಿಗುತ್ತೆ. ಓ, ನೀನ್ ಯಾವನು ನನಗ್ ಶಿಕ್ಷೆ ಕೊಡ್ಸಕ್ಕೆ? ನಾನ್ ಹೇಳ್ಬೇಕಾ? ನಾನ್ ಯಾರು? ಹೇಳು ಹೇಳು, ನೀನ್ ಯಾರು ಅಂತ. ಏನಾಯ್ತು? ಮಾತೆ ನಿಂತೋಯ್ತಾ? ಹಾ, ಯೋಗ್ಯತೆ ಇದ್ದಿದ್ರೆ ಮಾತಾಡ್ತಿದ್ದೆ.
ಅಕ್ಕ ಸಾಕು. ಅಚ್ಚು ನಿನ್ ಹತ್ರ ಇಷ್ಟೊಂದ್ ರೆಸ್ಪೆಕ್ಟ್ ಇಂದ ಮಾತಾಡ್ತಿದ್ದಾನೆ, ಅಷ್ಟು ಇಷ್ಟಪಟ್ಟಿದ್ದ ಮತ್ ನೀನು? ಶಟ ಪೂರ್ಣಿಮಾ, ನಿಮ್ ಕಡೆಯವ್ರನ್ನ ಕರ್ಕೊಂಡು ಹೊರಟೋಗು. ಹಾಗೆ ನೀನು ನಿನ್ನ ಕೆಟ್ಟ ಮುಖ ಇಟ್ಕೊಂಡು ನನ್ ಮುಂದೆ ಬರ್ಬೇಡ, ಅರ್ಥ ಆಯ್ತಾ? ನನ್ನ ಬುದ್ಧಿ ಇಲ್ದೇ ಇರೋ ತಂಗಿನೂ ಕರ್ಕೊಂಡು ಹೋಗು. ನಿನ್ಗೊಂದ್ ವಿಷಯ ಗೊತ್ತಾ, ನೀವಿಬ್ರು ಲೂಸರ್ಸ್ ಒಂದೇ ತರ. ಈಗ ಹೋಗಿ ಇಲ್ಲಿಂದ, ನನ್ ಲೈಫ್ ಇಂದ ದೂರ ಇರಿ, ಕೇಳಿಸ್ತಾ? ನಾನಿಲ್ಲಿ ಯಾವ್ದೊಂದು ಸಂಬಂಧಕ್ಕೋಸ್ಕರ ಬಂದಿಲ್ಲ. ಇಲ್ಲಿರೋ ಪ್ರತಿಯೊಬ್ರು ಕೂಡ ನನ್ನವರು. ಇನ್ನು ಈ ಜಾಗ ಸೇರೋದು ಈ ದೇಶಕ್ಕೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡಿರೋರ್ಗೆ. ಇದೊಂದು ಮೆಮೋರಿಯಲ್. ಈ ಜಾಗದಲ್ಲಿ ನೀವು ಹೋಟೆಲ್ ಮಾಡಕ್ಕಾಗಲ್ಲ. ಅದಾಗೋದಿಕ್ ನಾನು ಬಿಡೋದು ಇಲ್ಲ. ನಾನಿರೋರ್ಗೂ ಅದಾಗೋದು ಇಲ್ಲ. ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ. ಈಗ ಹೆದ್ರು ಅಂತ ಅವಶ್ಯಕತೆ ಇಲ್ಲ, ನಮ್ ಜೊತೆ ಅಚ್ಚು ಇದ್ದಾನೆ. ತ್ಯಾಗಿಗಳಿಗೆ ನ್ಯಾಯ ಸಿಗ್ಬೇಕು, ತ್ಯಾಗಿಗಳಿಗೆ ನ್ಯಾಯ ಸಿಗ್ಬೇಕು. ಅಮರರಿಗೆ ಗೌರವ ಕೊಡ್ಬೇಕು, ಅಮರರಿಗೆ ಗೌರವ ಕೊಡ್ಬೇಕು, ಅಮರರಿಗೆ ಗೌರವ ಕೊಡ್ಬೇಕು. ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗಿದೆ. ನಾನು ಇನ್ನೂ ಜನಗಳನ್ನ ಕರಿಬೇಕು. ಏಯ್ ಅಯೋಗ್ಯ, ನೋಡ್ಕೊಂಡ್ ಬರಕ್ಕಾಗಲ್ವಾ? ನೀನವತ್ತು ಸ್ಟೇಷನ್ ಅಲ್ಲಿ ಲಾಕಪ್ ಒಳಗೆ ಇದ್ದೆ ಅಲ್ವಾ?